ಪತ್ನಿಯಿಂದಲೇ ನಿವೃತ್ತ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಸಮಸ್ಯೆಯಿಂದ ಪತ್ನಿ ಪಲ್ಲವಿ ಬಳಲ್ತಾ ಇದ್ರ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸ್ಕಿಜೋಫ್ರೇನಿಯಾ ಅನ್ನೋ ಒಂದು ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗ್ತಾ ಇತ್ತಂತೆ. ಹಾಗಾದ್ರೆ ಸ್ಕಿಜೋಫ್ರೇನಿಯಾ ಅಂದ್ರೆ ಏನು? ತೀವ್ರವಾಗಿ ಕಾಡುವ ಮಾನಸಿಕ ಕಾಯಿಲೆನಾ ಇದು? ಸ್ಕಿಜೋಫ್ರೇನಿಯಾ ಬಗ್ಗೆ ಮನೋತಜ್ಞರು ಹೇಳೋದೇನು? ಎಂತಹ ಕಾಯಿಲೆ ಇದು? ತೀವ್ರ ಒತ್ತಡದಲ್ಲಿರ್ತಾರ, ಟೆನ್ಷನಲ್ಲಿ ಇರ್ತಾರ, ಅವರನ್ನ ಕಂಟ್ರೋಲಲ್ಲಿ ಅವರೇ ಇಟ್ಕೊಳ್ಳೋಕ್ಕಾಗಲ್ವಾ? ನೋಡಿ. ನಿವೃತ್ತ DGIGP ಓಂ ಪ್ರಕಾಶ್ ಅವರು ಅವರ ಪತ್ನಿಯಿಂದಲೇ ಬರ್ಬರವಾಗಿ ಹತ್ಯೆಯಾಗ್ತಾರೆ. ಅವರ ಪತ್ನಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಒಂದು ಅಪರೂಪದ ಮಾನಸಿಕ ಅಸ್ವಸ್ಥತೆ ಕಾಡ್ತಾ ಇದೆ ಅನ್ನುವಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ನಮ್ಮ ಜೊತೆಗೆ ಮನೋಶಾಸ್ತ್ರಜ್ಞರು ಆಗಿರುವಂತಹ ಪದ್ಮಾಕ್ಷಿ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಈ ಒಂದು ಮಾನಸಿಕ ಅಸ್ವಸ್ಥತೆ ಏನಿದೆ ಅಂದರೆ ತುಂಬ ಗಂಭೀರವಾಗಿರುವಂಥದ್ದು ಸ್ಕಿಜೋಫ್ರೇನಿಯಾ, ಯಾವ ರೀತಿಯ ಸಿಂಪ್ಟಮ್ಸ್ ಇರುತ್ತೆ, ಏನು ಹೇಳ್ತೀರಾ? ಇದೊಂದು ಮಾನಸಿಕ ಸಮಸ್ಯೆ ಹೌದು. ಇದರಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಪೇಷಂಟ್ಗೂ ಮತ್ತು ಮನೆ ಮಂದಿಗೂ ಸಹ. ಇದರಲ್ಲಿ ಏನು ಅಂದರೆ 3-4 ಥರದ ವೆರೈಟೀಸ್ ಸ್ಕಿಜೋಫ್ರೆನಿಯಾ ಇರುತ್ತೆ. ಡೆಲ್ಯೂಷನಲ್, ಕೆಟೋಟೋನಿಕ್ ಅಂತ ಬೇರೆ ವೆರೈಟಿ. ಅದಾದ ನಂತರ ಪ್ಯಾರನಾಯ್ಡ್ ಅಂತ. ಅದಾದ ನಂತರ ಇಲ್ಲಿ ಇರುವಂಥ ಸಿಂಪ್ಟಮ್ಸ್ ಏನಂದರೆ ಡೆಲ್ಯೂಷನ್ಸ್ ಇರುತ್ತೆ, ಭ್ರಮೆ ಅವ್ರಿಗೆ. ಆಮೇಲೆ ಹ್ಯಾಲುಸಿನೇಷನ್ಸ್ ಇರುತ್ತೆ. ಯಾರೋ ನನಗೇನೋ ತೊಂದರೆ ಮಾಡಿಬಿಡ್ಬೋದು, ಯಾರೋ ನನ್ನ ಫಾಲೋ ಮಾಡ್ಕೊಂಬರ್ತಾ ಇದ್ದಾರೆ, ಯಾರೋ ನನಗೆ ಹಿಂಸೆ ಕೊಡಬಹುದು ಅನ್ನೋ ಥರದ ಭ್ರಮೆಗಳಿರುತ್ತೆ. ಆಮೇಲೆ ಒಬ್ಬೊಬ್ಬರೇ ಮಾತಾಡ್ಕೊತಿರ್ತಾರೆ. ಅವರ ಒಳಗಡೆ ಒಂಥರ ಪ್ರಪಂಚ ಥರದಲ್ಲಿ ನನ್ನ ಒಳಗಡೆ ಯಾರೋ ಏನು ಹೇಳ್ತಾರೆ ಅಂತ ಒಬ್ಬೊಬ್ಬರೇ ಮಾತಾಡ್ಕೊತಿರ್ತಾರೆ. ರೇಸಿಂಗ್ ಥಾಟ್ಸ್ ಅಂತ ಒಂದಕ್ಕಿಂತ ಸಂಬಂಧ ಇಲ್ದಿರೋ ಮಾತೆಲ್ಲನೂ ಆಡ್ತಾ ಇರ್ತಾರೆ. ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ದೈಹಿಕವಾಗಿ ಇದೇನು ಸಮಸ್ಯೆ ಕಾಣಿಸ್ತಾ ಇರ್ಬೋದು, ಆದರೆ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅದಾದ ನಂತರ ಸಮಸ್ಯೆ ಜಾಸ್ತಿ ಆಗ್ತಾ ಒಬ್ಬೊಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ. ಯಾವುದೇ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಈ ಥರದ ಬಹಳಷ್ಟು ಸಮಸ್ಯೆಗಳಿರ್ತವೆ. ಆಮೇಲೆ ಅವ್ರ ಆಲೋಚನೆಗಳೇ ಸರಿ, ಅವ್ರದ್ದು ರಿಯಾಲಿಟಿಯಿಂದ ದೂರ ಇದ್ರೂ ಅವ್ರ ಪ್ರಕಾರ ಅವ್ರ ಆಲೋಚನೆಗಳೇ ಸರಿ, ನಾನು ಅನ್ಕೋತಾ ಇರೋದೇ ಸರಿ, ಎಲ್ಲರಿಗೂ ನನ್ನ ಮೇಲೆ ತೊಂದರೆ, ಎಲ್ರಿಗೂ ನನ್ನ ಕಂಡ್ರೆ ಇಷ್ಟ ಆಗಲ್ಲ, ನಾನೇ ಸರಿಯಾಗಿದ್ದೀನಿ ಅನ್ನೋವಂಥ ಒಂದು ತಪ್ಪು ಆಲೋಚನೆಗಳು ಅವರಲ್ಲಿ ಇರುತ್ತೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸಿಗೆ ಪಾಪ ಗೊತ್ತೇ ಆಗಲ್ಲ, ಅವ್ರು ಏನೋ ಹೇಳೋದೆಲ್ಲ ನಿಜ ನಂಬ್ಕೊಡ್ತಾರೆ. ಎಕ್ಸಾಂಪಲ್ ಎಲ್ಲೋ ನೋಡೋರು ಯಾರೋ ನನ್ನ ಫಾಲೋ ಮಾಡ್ಕೊಂಡ್ಬಂದ್ರು, ನೋಡಿ ನೀವು ಯಾರೂ ಕೇರೆ ತೊಗೊತಿಲ್ಲ ಅಂತ ಹೇಳಿದಾಗ ಮನೆ ಮಂದಿಯಾಗಿ ನಾವೇನು ಅನ್ಕೊತೀವಿ, ಹೌದೋ ಇವ್ರು ಫಾಲೋ ಮಾಡ್ಕೊಂಡು ಬಂದಿರ್ಬೋದು, ನಮಗೇನು ಮಾಡೋಕ್ಕಾಗ್ತಿರಲ್ಲ ಅಂತ ಅನಿಸ್ತಾ ಇರುತ್ತೆ. ಹೆಲ್ಪ್ಲೆಸ್ನೆಸ್, ಇವ್ರು ಯಾವ ಥರ ಹೇಳ್ತಿರ್ತಾರೆ ಅಂದರೆ ಮನೆ ಮಂದಿಗೆ ಹೆಲ್ಪ್ಲೆಸ್ನೆಸ್ ಅನಿಸೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಕರೆಕ್ಟಾಗಿ ಕೂತ್ಕೊಂಡು ನೋಡಿ ಚೆಕ್ ಮಾಡಿ ಎಲ್ಲ ನೋಡಿದಾಗ ಎಷ್ಟೋ ಸತಿ ಈ ಥರ ಸಮಸ್ಯೆಗಳು ಗೊತ್ತಾಗಿದೆ, ಇದು ಸಮಸ್ಯೆ ಮಾತ್ರ ಸ್ಕಿಜೋಫ್ರೇನಿಯಾ. ಯಾಕಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಇವ್ರು ಹುಡ್ಕೊಂಡು ಹೋದಾಗೆಲ್ಲ ಯಾರೂ ಇರಲಿರಲಿಲ್ಲ. ಇವರ ಒಂದು ಭ್ರಮೆ ಅಷ್ಟೇ ಆಗಿರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ ಮೇಡಮ್, ಈಗ ಅಂದರೆ ಏನಕ್ಕೆ ಬರುತ್ತೆ ಅನ್ನುವಂಥದ್ದು, ಅಂದರೆ ಏನಾದರೂ ಅವರಿಗೆ ಮನಸ್ಸಿಗೆ ಘಾಸಿಯಾದಾಗ ಈ ಥರ ಬರುತ್ತಾ, ಅಥವಾ ಫ್ಯಾಮಿಲಿ ಕೌಟುಂಬಿಕವಾಗಿ ಅದು ಬರುತ್ತಾ ಕಾಯಿಲೆಗಳು, ಯಾವ ರೀತಿ ಅಂತ? ಸ್ಕಿಜೋಫ್ರೇನಿಯಾ ಏನಕ್ಕೆ ಬರುತ್ತೆ, ಇದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಗೆ ಬೇಕಾದರೂ ಬರ್ಬೋದು. ಕೆಲವೊಂದು ಸತಿ ಎಲ್ಲೋ 1% ಯಾರೋ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿದ್ದಾಗ ಇವ್ರಿಗೂ ಬರೋ ಸಾಧ್ಯತೆ ಇರ್ತವೆ. ಇದು ಎಲ್ಲೋ ಯಾವುದೋ ಒಂದು ಸಮಸ್ಯೆ ಆಯಿತು, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟಿಂದನೋ ಅಂತನೂ ಹೇಳೋಕ್ಕಾಗಲ್ಲ. ತುಂಬ ಸ್ಟ್ರೆಸ್ಫುಲ್ ಆದಂಥ ಕಂಡೀಷನ್ಸ್ ಎಲ್ಲೋ ರೇರ್ ಕಂಡೀಷನ್ಸಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಬೋದು. ಅಂದರೆ ತುಂಬ ಸ್ಟ್ರೆಸ್ಫುಲ್ ಆದಂಥ ಯಾವುದೋ ಒಂದು ಕಂಡೀಷನ್ಸಲ್ಲಿ ಯಾವುದೋ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಅಥವಾ ಫ್ಯಾಮಿಲಿ ಫ್ಯಾಕ್ಟರ್ಸು, ಬಯಾಲಜಿಕಲ್ ಫ್ಯಾಕ್ಟರ್ಸ್ ತುಂಬ ಕಡಿಮೆ. ಇದೇ ಕಾರಣದಿಂದ ಪೇಷಂಟ್ಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ. ಮೇಡಮ್, ಈಗ ಒಂದು ಅವರಿಗೆ ಮಾನಸಿಕ ಅಸ್ವಸ್ಥತೆ ಇತ್ತು ಅನ್ನುವಂಥದ್ದು, ಸೊ ಈ ಕೊಲೆ ಮಾಡುವಂತಹ ಮಟ್ಟಿಗೆ ಹೋಗುತ್ತಾ ಸ್ಕಿಜೋಫ್ರೇನಿಯಾ ಅನ್ನುವಂಥದ್ದು, ಯಾವ ರೀತಿ ಅಂತ? ಸ್ಕಿಜೋಫ್ರೇನಿಯಾ ಬಂತು ಅಂದ ತಕ್ಷಣವೇ ಅದರಲ್ಲಿ ಸ್ಕಿಜೋಫ್ರೇನಿಯಾ ಆಗಿರೋ ಪೇಷಂಟ್ಸ್ಗಳು ಎಲ್ಲವೂ ಕೊಲೆ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಎರಡೋ ಈ ಥರದ ಅತಿರಿಕ್ತವಾದಂಥ ಒಂದು ವಿಚಾರ ಆಗಿರೋಕ್ಕೆ ಸಾಧ್ಯತೆ ಇರ್ತವೆ ಅಷ್ಟೇ. ಯಾಕಂದರೆ ಎಷ್ಟೋ ಸ್ಕಿಜೋಫ್ರೇನಿಕ್ ಪೇಷಂಟ್ಸ್ಗಳು ನಾವು ರೋಡಲ್ಲೆಲ್ಲ ನೋಡಿರ್ಬೋದು, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಮೈ ಮೇಲೆ ಬಟ್ಟೆನೇ ಇರಲ್ಲ, ಸರಿಯಾಗಿ ಕ್ಲೀನ್ಲಿನೆಸ್ ಇರಲ್ಲ, ಸುಮ್ಮನೆ ಮಲಗಿರ್ತಾರೆ, ಸ್ನಾನ ಮಾಡಿರಲ್ಲ, ಆ ಥರದ್ದೆಲ್ಲ ಇರುವಂಥ ಅರಿವು ಅವ್ರಿಗೆ ಇರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಕೆಲವೊಂದು ಸರಿ ಪೇಷಂಟ್ಸ್ಗಳು ಮನೇಲೇ ಇದ್ಬಿಡ್ತಾರೆ, ಅವ್ರು ಯಾರು ಸವಸಕ್ಕೂ ಹೋಗಲ್ಲ, ಅವರೇ ತುಂಬ ಐಸೋಲೇಟೆಡ್ ಆಗಿಬಿಡ್ತಾರೆ ಪೇಷಂಟ್ಸ್ಗಳು, ಅವರವರೇ ಒಬ್ಬೊಬ್ಬರೇ ಇರುವಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಅಂದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿರ್ತಾರೆ, ಮುಂಚೆ ಒಳ್ಳೆ ಕ್ರಿಯೇಟಿವಿಟಿ ಇರುತ್ತೆ, ಇಲ್ಲ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಒಳ್ಳೆ ಹೌಸ್ ವೈಫು ಆಗಿರ್ತಾರೆ, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಇರೋವಂಥ ವ್ಯಕ್ತಿಗಳೂ ಈ ಸ್ಕಿಜೋಫ್ರೇನಿಯಾ ಬಂದಿರೋದು ನಾವು ನೋಡಿದ್ದೀವಿ. ಅವಾಗ ಏನಾಗ್ಬಿಡುತ್ತೆ, ಅವ್ರ ಪಾಡಿಗೆ ಅವರು ಮನೆ ಒಳಗಡೆ ಒಂದು ಮೂಲೆ ಸೇರಿಬಿಡ್ತಾರೆ, ಯಾರನ್ನೂ ಮಾತಾಡ್ಸಲ್ಲ, ಈ ಥರದ್ದೆಲ್ಲವೂ ಇದೆ. ಇದೇನು ಅಂದರೆ ತುಂಬ ಓದಿರೋರಿಗೆ ಬರುತ್ತೆ, ಆ ಥರ ಏನಿಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು. ಬಡವರು ಅಥವಾ ಶ್ರೀಮಂತರು, ಓದದೇ ಇರೋರು, ಚಿಕ್ಕವರು, ದೊಡ್ಡವರು, ಯಾರಿಗೆ ಬೇಕಾದ್ರೂ ಬರ್ಬೋದು.
ಹೆಚ್ಚಾಗಿದೆಯಾ ರೀಸೆಂಟ್ ಡೇಸಲ್ಲಿ ನೀವು ದಿನನಿತ್ಯವೂ ಕೂಡ ಅಂಥ ಮಾನಸಿಕ ಆ ರೀತಿಯ ರೋಗಿಗಳ ಜೊತೆ ಇರೋದ್ರಿಂದ ಕೇಸಸ್ ಜಾಸ್ತಿ ಆಗ್ತದೆ? ಇದು ಕೇಸಸ್ ಅಂದರೆ ಡಿಟೆಕ್ಟೆಡ್ ಆಗಿದೆ, ಅವೇರ್ನೆಸ್ಸು ಜನಕ್ಕೆ ಜಾಸ್ತಿ ಆಗಿರೋದ್ರಿಂದ ಗೊತ್ತಾಗ್ತಾ ಇದೆ. ಮುಂಚೆ ಹಳ್ಳಿಗಳೆಲ್ಲ ಇರ್ತಿತ್ತು, ಏನೋ ದೆವ್ವ ಬಂದಿದೆ, ಬೂಟ ಮೆಟ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಹೇಳಿ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾ ಇದ್ರು, ತೋರಿಸ್ಕೊಳಕ್ಕೆ ಹೋಗ್ತಿಲ್ಲ. ಈಗ ಅವೇರ್ನೆಸ್ ಬಂದಿರೋದ್ರಿಂದ ಜನಕ್ಕೆ ಒಂದು ಪೇಷಂಟು ನಾನು ಸರಿ ಹೋಗಿದ್ದೀನಿ ಅಂತ ಹೇಳಿ ಇನ್ನೊಬ್ಬರು ಬಂದಿರೋವಂಥದ್ದು ಬಂದು ತೋರಿಸ್ಕೊಂಡು ಹೋಗಿರೋಂಥದ್ದಿದೆ. ಸೊ ಹಾಗಾಗಿ ಅವೇರ್ನೆಸ್ ಜಾಸ್ತಿ ಆಗ್ತಿರೋದ್ರಿಂದ ಇವಾಗ ಡಿಟೆಕ್ಷನ್ ಜಾಸ್ತಿ ಆಗ್ತದೆ. ಸಾಮಾನ್ಯವಾಗಿ ನೀವು ಅಂತಹ ರೋಗಿಗಳಿಗೆ ಕೌನ್ಸಲಿಂಗ್ ಕೊಡೋದು ಅಥವಾ ಟ್ಯಾಬ್ಲೆಟ್ಸ್ ಕೊಡೋದು, ಅದರಿಂದ ನಿಜವಾಗ್ಲೂ ಈ ಒಂದು ಸ್ಕಿಜೋಫ್ರೆನಿಯಿಂದ ಕ್ಯೂರಬಲ್ ಅದು ಗುಣಮುಖ ಆಗ್ತಾರ ರೋಗಿಗಳು ಸಂಪೂರ್ಣವಾಗಿ? ಸಂಪೂರ್ಣ ಅವರ ರೆಗ್ಯುಲರ್ ಆ್ಯಕ್ಟಿವಿಟಿಗೆ ವಾಪಸ್ಸು ಬಂದೇ ಬರ್ತಾರೆ. ಆದರೆ ಅದೇನು 1-2 ದಿನದ ಟ್ರೀಟ್ಮೆಂಟ್ ಅಲ್ವೇ ಇಲ್ಲ, ಲಾಂಗ್ ಸ್ಟ್ಯಾಂಡಿಂಗ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೋ ಅವ್ರ ಜೊತೆಗೆ ನಾವು ಅವ್ರಿಗೂ ಕೌನ್ಸಿಲಿಂಗ್ಸ್ ಎಲ್ಲ ಬೇಕಾಗುತ್ತೆ. ಪೇಷಂಟ್ಗೂ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ಸ್ ಕೊಟ್ಟಾಗ ತುಂಬ ಜನ ಚೆನ್ನಾಗಿ ಆಗೇ ಆಗ್ತಾರೆ. 80% ಮೆಡಿಸಿನ್ ಕೆಲಸ ಮಾಡೇ ಮಾಡುತ್ತೆ. ಇತ್ತೀಚೆಗೆ ಹೊಸ ಹೊಸ ಆವಿಷ್ಕಾರಗಳಿಂದ ಇಂಜೆಕ್ಷನ್ಸು ಸಹ ಬಂದಿದೆ. ಆ ಥರದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಪೇಷಂಟ್ ಚೆನ್ನಾಗಿ ಆಗ್ತಾರೆ. ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅವ್ರು ಕೊಟ್ಟು ಚೆನ್ನಾಗಾದ್ಮೇಲೆ ತುಂಬ ಸರಿ ಟ್ರೀಟ್ಮೆಂಟ್ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಅವಾಗ ಪುನಃ ಸಮಸ್ಯೆಗಳು ಬರೋ ಸಾಧ್ಯತೆ ಇರ್ತವೆ. ಲಾಂಗ್ ಸ್ಟ್ಯಾಂಡಿಂಗ್ ಟ್ರೀಟ್ಮೆಂಟ್ ಕೊಟ್ಟಾಗ ಚೆನ್ನಾಗಿ ಆಗೇ ಆಗ್ತಾರೆ. ಓಕೆ, ಸೊ ಬೇರೆ ಟ್ರೀಟ್ಮೆಂಟನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಮಾಡಬೇಕು? ಯೋಗ ಆಗಿರ್ಬೋದು, ಧ್ಯಾನ, ಅದರ ಬಗ್ಗೆ ಸಜೆಷನ್ ಕೊಡೋದು? ಎಲ್ಲವೂ ಈಸ್ ವೆರಿ ಯೂಸ್ಫುಲ್. ಸರಿಯಾದ ಲೈಫ್ ಸ್ಟೈಲು, ಟೈಮ್ ಸರಿಯಾಗಿ ಊಟ ಮಾಡೋದು, ಆಮೇಲೆ ಯೋಗ, ಎಕ್ಸಸೈಸಸ್ಸು, ಅವರಿಗೆ ಇಷ್ಟ ಇರುವಂಥ ಕೆಲಸಗಳನ್ನ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಸಪೋರ್ಟಿವ್ ಆಗಿರೋದು. ಕೆಲವ್ರು ಏನಂತಾರೆ, ನಿನಗೇನೋ ಈ ಥರ ಅಂತೆಲ್ಲ ಒಂಥರ ಮಾತಾಡಿದಾಗ ಪೇಷಂಟ್ ಪುನಃ ಅವ್ರಿಗೆ ಹಿಂಸೆ ಅನಿಸೋದಾಗುತ್ತೆ. ಆ ಥರದ್ದೆಲ್ಲ ಮಾತಾಡೋದು ಬದಲು ಸಪೋರ್ಟಿವ್ ಫ್ಯಾಮಿಲಿ ಕೇರ್ ಕೊಟ್ಟಾಗ ಪೇಷಂಟ್ಸ್ಗಳು ಚೆನ್ನಾಗಿ ಆಗಿದ್ದಾರೆ. ಸ್ಟ್ರೀಮ್ ಹೋದಾಗ ಏನು ಮಾಡಬೇಕು ಫ್ಯಾಮಿಲಿಯವರು ಅಂತ? ಇವ್ರಿಗೆಲ್ಲ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು, ಇವ್ರಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಎಲ್ಲ ಚೆನ್ನಾಗಿದೆ, ನಮಗೆ ಹುಚ್ಚ, ಈ ಥರದ್ದೆಲ್ಲ ಅಂದ್ಕೊಳ್ಳೋದ್ರ ಬದಲು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂತಂದಾಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಡೆಫಿನೆಟ್ಲಿ ಸರಿ ಹೋಗ್ತಾರೆ. ಥ್ಯಾಂಕ್ ಯು. ಇದು ಪದ್ಮಾಕ್ಷಿ ಲೋಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಡ್ತಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.